ಮನೆಯೊಂದು ಮೂರು ಬಾಗಿಲು ಆದಂತೆ ತೀವ್ರ ಗೊಂದಲಕ್ಕೆ ಕಾರಣ ಆಗಿರುವಂತಹ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೀನಿ ಅಂತ ಹೇಳಿ ಈಗ KT ಶ್ರೀಕಂಠೇಗೌಡ ಅವರು ಮುಂದಾಗ್ತಿದ್ದಾರೆ. ನಮ್ಮ ಜೊತೆ KT ಶ್ರೀಕಂಠೇಗೌಡ ಇದ್ದಾರೆ, ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಯಾಕೆ ಟಿಕೆಟ್ ತಪ್ಪಿತು? ಗೊತ್ತಿಲ್ಲ, ಕಾರಣ ನಾನು ಹುಡುಕ್ತಾ ಇದ್ದೀನಿ. ಯಾಕೆ ತಪ್ಪಿದೆ ಅನ್ನುವಂಥ ಕಾರಣವನ್ನು ನಾನು ಹುಡುಕ್ತಾ ಇದ್ದೀನಿ. ಬಟ್ ವಿವೇಕಾನಂದ ಅವ್ರಿಗೆ ಟಿಕೆಟ್ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ. ಅವ್ರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ, ಯಾಕೆ ಕೊಟ್ಟಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ವರಿಷ್ಠರು ನಿಮ್ಮ ಜೊತೆ ಮಾತಾಡಲಿಲ್ಲ ಸರ್? ಮಾತಾಡಿದ್ದಾರೆ. ಈಗ ತಾನೇ GD ದೇವೇಗೌಡರು ಮಾತನಾಡಿದರು, ಕುಮಾರಸ್ವಾಮಿ HD ಕುಮಾರಸ್ವಾಮಿ ಮಾತನಾಡಿದ್ದಾರೆ, ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರು ನೀನು ಪ್ರಯತ್ನ ಮಾಡು ಅಂತ ಹೇಳಿದ್ರು, 2 ವರ್ಷಗಳಿಂದನೇ ಹೇಳಿದರು. ಹಾಗಾಗಿ ನಾನು ಕಳೆದ 2 ವರ್ಷಗಳ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ 40 ವರ್ಷಗಳಿಂದ ಶಿಕ್ಷಕರ ಹೋರಾಟ ಚಳವಳಿಯಲ್ಲಿದ್ದೀನಿ. ನಾನು ಒಬ್ಬ ಶಿಕ್ಷಕನಾಗಿ, ಶಿಕ್ಷಕರ ದನಿಯಾಗಿ ಸದನದ ಒಳಗೆ ಹೊರಗೆ ಕೆಲಸ ಮಾಡಿದ್ದೀನಿ. ಹಾಗಾಗಿ ಈಗಲೂ ನನಗೆ B ಫಾರ್ಮ್ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಬಟ್ ಆಲ್ರೆಡಿ B ಫಾರ್ಮ್ ಕೊಟ್ಟಿದ್ದಾರೆ ಸರ್ ಅವರು. ಯಾರ ಕೈಗೂ ಕೊಟ್ಟಿಲ್ಲ, GD ದೇವೇಗೌಡರ ಕೈಲಿದೆ. ಈಗ ಕೊಡ್ಬೋದೇನು, ಕಾಯ್ತಾ ಇದ್ದೀವಿ. ಖುದ್ದು ದೇವೇಗೌಡ್ರೆ ವಿವೇಕಾನಂದ ಅವರ ಸಮ್ಮುಖದಲ್ಲಿ GT ದೇವೇಗೌಡರು ಕೊಟ್ಟಿದ್ದಾರೆ. GD ದೇವೇಗೌಡರ ಕೈ ಕೊಟ್ಟಿದ್ದಾರೆ. GD ದೇವೇಗೌಡರ ಕೈಲಿ B ಫಾರ್ಮ್ ಇದೆ. ಈಗ ತಾನೇ ಫೋನ್ ಮಾಡಿದ್ರು, ಮಾತಾಡೋಕ್ಕಾಗಿಲ್ಲ, ಮಾತಾಡ್ತೀನಿ. ನನಗೆ B ಫಾರ್ಮ್ ಕೊಡ್ಬೋದೇನೋ ನೋಡಿ. ಈಗ ತಾನೇ GD ದೇವೇಗೌಡರು ಫೋನ್ ಮಾಡಿದ್ರು, ನಾನು ಫೋನ್ನ TV ಚರ್ಚೆಯಲ್ಲಿದ್ದರಿಂದ ರಿಸೀವ್ ಮಾಡೋಕ್ಕಾಗಲಿಲ್ಲ. ಅದರಿಂದ ಈಗ ಏನು ನಿರ್ಧಾರ ಆಗುತ್ತೆ ಅನ್ನೋದನ್ನು ಕಾದು ನೋಡ್ತಾ ಇದ್ದೀನಿ. ಕೇಸ್ B ಫಾರ್ಮ್ ಸಿಗ್ಲೇ ಇಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಮ ನಡೆ ಏನು ಸರ್? ಈ ಶಿಕ್ಷಕ ಸಮುದಾಯ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅದು ಕೇಳ್ತೀನಿ. ಅಂದ್ರೆ ಚುನಾವಣೆಗೆ ನಿಲ್ಲಿ ಅಂದ್ರೆ ಸ್ಪರ್ಧೆ ಮಾಡ್ತೀರಿ ಬಂಡಾಯವಾಗಿ? ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ರಾಜ್ಯಸಭೆ ವಿಧಾನ ಪರಿಷತ್ತು ಭಿನ್ನ. ಇಲ್ಲಿ ಚುನಾವಣೆ ವಿಧಾನಸಭೆ ಲೋಕಸಭೆ ಚುನಾವಣೆ ರೀತಿ ಅಲ್ಲ. ಒಬ್ಬ ಮತದಾರ ನಿಂತ ಎಲ್ಲ ಅಭ್ಯರ್ಥಿಗಳು ಮತ ಹಾಕುವಂಥ ಅವಕಾಶ ಇದೆ. ಇಲ್ಲಿ ಬಂಡಾಯದ ಪ್ರಶ್ನೆ ಬರೋದೇ ಇಲ್ಲ. ನಿಮಗೆ ಮೊದಲ ಪ್ರಶಸ್ತಿ ಮತ ಕೊಟ್ಟರೆ ನನಗೆ 2ನೇ ಪ್ರಶಸ್ತಿ ಮತ, ಇವ್ರಿಗೆ 3, ಇವ್ರಿಗೆ 4, 5. ನಾನು ಮೊದಲನೇ ಸಲ MLC ಆಗಿ ಆಯ್ಕೆ ಆದಾಗ 7ನೇ ಸುತ್ತಿನಲ್ಲಿ ಆಯ್ಕೆ ಆಯಿದೆ. ಅಂದರೆ 7ನೇ ಪ್ರಿಫರೆನ್ಸ್ಗಳು ನನಗೆ ಟ್ರಾನ್ಸ್ಫರ್ ಆಗಿ ನಾನು ಗೆದ್ದೆ. ಹಾಗಾಗಿ ಇಲ್ಲಿ ಬಂಡಾಯದ ಪ್ರಶ್ನೆಯೇ ಇಲ್ಲ. ಅಭ್ಯರ್ಥಿಗಳಿದ್ದಷ್ಟು ಪ್ರಶ್ನೆ ಸರ್, ನಾಯಕರ ಒಲವಿಲ್ಲದಂತೆ ನೀವು ಚುನಾವಣಾ ಸ್ಪರ್ಧೆ ಮಾಡ್ತೀರಿ ಅಂತ. ಇಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಶಿಕ್ಷಕರ ಒಲವು ಮುಖ್ಯ, ಶಿಕ್ಷಕರ ಪ್ರೀತಿಯ ವಿಶ್ವಾಸ ಮುಖ್ಯ. ನಾನು ಅದು ಚೆನ್ನಾಗಿ ಸಂಪಾದನೆ ಮಾಡಿದ್ದೇನೆ. ಶಿಕ್ಷಕರನ್ನಾಗಿ ಶಿಕ್ಷಕರ ನಡುವೆ ಇದ್ದೇನೆ. ನಿಮ್ಗೊಂದು ಸತ್ಯ ಹೇಳ, ಕಳೆದ 30 ವರ್ಷಗಳಿಂದ ಈ ಶಿಕ್ಷಕರ ಕ್ಷೇತ್ರ ಶಿಕ್ಷಕರೇ ಆಯ್ಕೆ ಆಗಿಲ್ಲ. ಮತ್ತೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ನೀವು ವಿವೇಕಾನಂದ ಅವ್ರ ಬಗ್ಗೆ ಆರೋಪ ಮಾಡ್ತಿರೋದು ಸರ್? ನಾವು ಎಲ್ಲರ ಬಗ್ಗೆನು. ಕಾಂಗ್ರೆಸ್ಸಲ್ಲಿ ನೀವು ಶಿಕ್ಷಕರಿಗೆ B ಫಾರ್ಮ್ ಕೊಟ್ಬಿಟ್ಟಿದ್ದಾರಾ? ನಾವು ಯಾವುದೇ ಪಕ್ಷ ಆಗಲಿ ಶಿಕ್ಷಕನಿಗೆ ಕೊಡಬೇಕು. ಶಿಕ್ಷಕರ ಕ್ಷೇತ್ರಕ್ಕೆ ಬೇರೆಯವ್ರಿಗೆ ಯಾಕೆ ಕೊಡ್ತೀರಿ? ಬೇರೆಯವ್ರಿಗೇನು ಇಲ್ಲಿ ಕೆಲಸ? ಎಲ್ಲ ಪಕ್ಷಗಳ ಮೇಲೆ ಆರೋಪ. ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರಿಗೆ ಕೊಡಿ. ಮತ್ತೆ ಯಾಕದು ಕಾನ್ಸ್ಟಿಟ್ಯೂನ್ಸಿ? ಬುದ್ಧಿಜೀವಿಗಳ ಸದನ, ಚಿಂತಕರ ಚಾವಡಿ. ಶಿಕ್ಷಕರನ್ನೇ ಈಗಲೂ ಆಯ್ಕೆ ಮಾಡಿ ಅಂತೇಳಿ ಎಲ್ಲ ಪಕ್ಷವನ್ನು ನಾನು ಆಗ್ರಹಿಸ್ತೇನೆ. ಬಟ್ ಫೈನಲಿ ಸ್ಪರ್ಧೆ ಖಚಿತ. ಶಿಕ್ಷಕರ ಅಭಿಪ್ರಾಯ, ಅದರ ಮೇಲೆ ನನ್ನ ತೀರ್ಮಾನ. ಈಗ ಬರ್ತಾರೆ 4 ಜಿಲ್ಲೆಯಿಂದ ಬರ್ತಾರೆ. ಇನ್ನು ಗೊಂದಲವಾಗಿ ಇದ್ದಾರೆ. 3 ಗಂಟೆವರೆಗೂ ಅವಕಾಶ ಇದೆ. ಯಾಕೆಂದರೆ ಆ ನಿರ್ಣಯ ನಿನ್ನೆ ಆಗಿದೆ. ಈಗ 3 ಗಂಟೆವರೆಗೂ ಅವಕಾಶ ಇದೆ. ನಾನು ಎಲ್ಲ ಸಮಾಲೋಚನೆ ಚರ್ಚೆ ಮಾಡ್ತಾ ಇದ್ದೀನಿ. ಸ್ವಯಂ ಪ್ರೇರಣೆಯಿಂದ ನಮ್ಮ ಶಿಕ್ಷಕರು ಎಲ್ಲ ದಿಕ್ಕಿನಿಂದ ಬರ್ತಾ ಇದ್ದಾರೆ. ಸೇರಿ ನಿಲ್ಲಿ ಅಂತ ಹೇಳಿದ್ರೆ ಕೇಳ್ತೀನಿ, ಅವ್ರ ಮಾತು ಕೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. 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 ಇದಿಷ್ಟು KT ಶ್ರೀಕಂಠೇಗೌಡ ಅವರ ಮಾತು. ಎಲ್ಲರೂ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದ್ದೇನೆ, ಸ್ಪರ್ಧೆ ಮಾಡೋದು ಖಚಿತ ಅನ್ನೋ ಸೂಚನೆಯನ್ನ ಕೊಡ್ತಿದ್ದಾರೆ. ಆ ಮೂಲಕ JDS ಪಕ್ಷಕ್ಕೆ ಸೆಡ್ಡನ್ನ ಹೊಡಿಲಿಕ್ಕೆ ಕೂಡ ತಯಾರನ್ನ ನಡೆಸ್ಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.